ಇನ್ನು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಆರೋಪದಲ್ಲಿ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗಿದ್ದಾಳೆ. ಆಕೆ ಯಾರು, ಯೂಟ್ಯೂಬ್ ಆರಂಭಿಸಿದ್ಯಾಕೆ ಎಲ್ಲ ಹೇಳ್ತೀವಿ. ಅದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಜ್ಯೋತಿಯ ರಾಜ ವೈಭೋಗ ಸಿಗ್ತಾ ಇತ್ತು ಅಂತ ನೋಡ್ತೀವಿ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಕರ್ಮಕಾಂಡ. ಭಾರತದಲ್ಲಿದ್ದೇ ಐಎಸ್ಐ ಜಾಲ ಬೆಳೆಸುತ್ತಿತ್ತು ಪಾಕಿಸ್ತಾನ್. ಕೆಲವರು ಮಕ್ಕಳಿರ್ತಾರೆ, ಇನ್ನು ಕೆಲವರು ಕಂತ್ರಿಗಳು ಇರ್ತಾರೆ. ಆ ಕಂತ್ರಿಗಳ ಲಿಸ್ಟ್ ಅಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ನೋಡು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಹರಿಯಾಣದ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಎಂಬಾಕೆಯನ್ನ ಬಂಧಿಸಲಾಗಿದೆ. ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಪ್ರಕರಣದಲ್ಲಿ ಒಂದರ ಮೇಲೊಂದು ಹೊಸ ವಿಷಯ ಬಹಿರಂಗಗೊಳ್ತಾ ಇವೆ. ಹರಿಯಾಣದ ಹಿಸಾರ್ ಮೂಲದ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ 3 ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಭಾರತದಲ್ಲಿ ಇದ್ದಷ್ಟು ದಿನ ಡ್ಯಾನಿಶ್ ಕಂತ್ರಿ ಕೆಲಸ ಮಾಡ್ತಾ ಇದ್ದ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರವಲ್ಲ, ಹಲವಾರು ಇನ್ಫ್ಲೂಯೆನ್ಸರ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ. ಕೊನೆಗೆ ಭಾರತ ಸರ್ಕಾರ ಡ್ಯಾನಿಶ್ ನನ್ನ ಒದ್ದು ಓಡಿಸಿತು. ಜ್ಯೋತಿಯ ಪಾಕಿಸ್ತಾನ ಪ್ರವಾಸಕ್ಕೆ ಡ್ಯಾನಿಶ್ ಪ್ರಾಯೋಜಕನೂ ಆಗಿದ್ದ. ಜ್ಯೋತಿ ಪಾಕಿಸ್ತಾನಕ್ಕೆ ಹೋದ್ರೆ ಪೊಲೀಸ್ ಭದ್ರತೆ ಕೊಡ್ತಿದ್ರಂತೆ. ಸದ್ಯ ತನಿಖಾಧಿಕಾರಿಗಳು ಜ್ಯೋತಿ ಫೋನ್ ತಡಕಾಡ್ತಾ ಇದ್ದು, ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಬ್ಯಾಂಕ್ ಖಾತೆಯ ಮೇಲೆ ಕಣ್ಣಿಡಲಾಗಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನಿಶ್ ಜ್ಯೋತಿಯನ್ನ ಈ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಇಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯು ವೀಸಾ ನೀಡುವ ನೆಪದಲ್ಲಿ ಐಎಸ್ಐ ನೆಟ್ವರ್ಕ್ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬಯಸುವ ಜನರನ್ನ ಇದಕ್ಕೆ ಬಳಸಲಾಗ್ತಾ ಇದ್ದು, ಜನರು ಒಪ್ಪದಿದ್ದರೆ ವೀಸಾ ತಿರಸ್ಕರಿಸಲಾಗುತ್ತೆ. ಯಾವುದೇ ವೇಳೆ ತತ್ತಾದರೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ವೀಸಾ ಪಡೆಯೋದಕ್ಕೆ ಬಯಸುವ ಜನರನ್ನ ಐಎಸ್ಐ ಹುಡುಕ್ತಾನೆ ಇರುತ್ತೆ. ಜ್ಯೋತಿ ಕೂಡ ಇದೇ ರೀತಿ ಐಎಸ್ಐ ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಆರೋಪದಲ್ಲಿ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗಿದ್ದಾಳೆ. ಆಕೆ ಯಾರು, ಯೂಟ್ಯೂಬ್ ಆರಂಭಿಸಿದ್ಯಾಕೆ ಎಲ್ಲ ಹೇಳ್ತೀವಿ. ಅದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಜ್ಯೋತಿಯ ರಾಜ ವೈಭೋಗ ಸಿಗ್ತಾ ಇತ್ತು ಅಂತ ನೋಡ್ತೀವಿ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಕರ್ಮಕಾಂಡ. ಭಾರತದಲ್ಲಿದ್ದೇ ಐಎಸ್ಐ ಜಾಲ ಬೆಳೆಸುತ್ತಿತ್ತು ಪಾಕಿಸ್ತಾನ್. ಕೆಲವರು ಮಕ್ಕಳಿರ್ತಾರೆ, ಇನ್ನು ಕೆಲವರು ಕಂತ್ರಿಗಳು ಇರ್ತಾರೆ. ಆ ಕಂತ್ರಿಗಳ ಲಿಸ್ಟ್ ಅಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ನೋಡು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಹರಿಯಾಣದ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಎಂಬಾಕೆಯನ್ನ ಬಂಧಿಸಲಾಗಿದೆ. ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಪ್ರಕರಣದಲ್ಲಿ ಒಂದರ ಮೇಲೊಂದು ಹೊಸ ವಿಷಯ ಬಹಿರಂಗಗೊಳ್ತಾ ಇವೆ. ಹರಿಯಾಣದ ಹಿಸಾರ್ ಮೂಲದ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ 3 ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಭಾರತದಲ್ಲಿ ಇದ್ದಷ್ಟು ದಿನ ಡ್ಯಾನಿಶ್ ಕಂತ್ರಿ ಕೆಲಸ ಮಾಡ್ತಾ ಇದ್ದ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರವಲ್ಲ, ಹಲವಾರು ಇನ್ಫ್ಲೂಯೆನ್ಸರ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ. ಕೊನೆಗೆ ಭಾರತ ಸರ್ಕಾರ ಡ್ಯಾನಿಶ್ ನನ್ನ ಒದ್ದು ಓಡಿಸಿತು. ಜ್ಯೋತಿಯ ಪಾಕಿಸ್ತಾನ ಪ್ರವಾಸಕ್ಕೆ ಡ್ಯಾನಿಶ್ ಪ್ರಾಯೋಜಕನೂ ಆಗಿದ್ದ. ಜ್ಯೋತಿ ಪಾಕಿಸ್ತಾನಕ್ಕೆ ಹೋದ್ರೆ ಪೊಲೀಸ್ ಭದ್ರತೆ ಕೊಡ್ತಿದ್ರಂತೆ. ಸದ್ಯ ತನಿಖಾಧಿಕಾರಿಗಳು ಜ್ಯೋತಿ ಫೋನ್ ತಡಕಾಡ್ತಾ ಇದ್ದು, ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಬ್ಯಾಂಕ್ ಖಾತೆಯ ಮೇಲೆ ಕಣ್ಣಿಡಲಾಗಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನಿಶ್ ಜ್ಯೋತಿಯನ್ನ ಈ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಇಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯು ವೀಸಾ ನೀಡುವ ನೆಪದಲ್ಲಿ ಐಎಸ್ಐ ನೆಟ್ವರ್ಕ್ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬಯಸುವ ಜನರನ್ನ ಇದಕ್ಕೆ ಬಳಸಲಾಗ್ತಾ ಇದ್ದು, ಜನರು ಒಪ್ಪದಿದ್ದರೆ ವೀಸಾ ತಿರಸ್ಕರಿಸಲಾಗುತ್ತೆ. ಯಾವುದೇ ವೇಳೆ ತತ್ತಾದರೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ವೀಸಾ ಪಡೆಯೋದಕ್ಕೆ ಬಯಸುವ ಜನರನ್ನ ಐಎಸ್ಐ ಹುಡುಕ್ತಾನೆ ಇರುತ್ತೆ. ಜ್ಯೋತಿ ಕೂಡ ಇದೇ ರೀತಿ ಐಎಸ್ಐ ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಆರೋಪದಲ್ಲಿ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗಿದ್ದಾಳೆ. ಆಕೆ ಯಾರು, ಯೂಟ್ಯೂಬ್ ಆರಂಭಿಸಿದ್ಯಾಕೆ ಎಲ್ಲ ಹೇಳ್ತೀವಿ. ಅದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಜ್ಯೋತಿಯ ರಾಜ ವೈಭೋಗ ಸಿಗ್ತಾ ಇತ್ತು ಅಂತ ನೋಡ್ತೀವಿ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಕರ್ಮಕಾಂಡ.
ಭಾರತದಲ್ಲಿದ್ದೇ ಐಎಸ್ಐ ಜಾಲ ಬೆಳೆಸುತ್ತಿತ್ತು ಪಾಕಿಸ್ತಾನ್. ಕೆಲವರು ಮಕ್ಕಳಿರ್ತಾರೆ, ಇನ್ನು ಕೆಲವರು ಕಂತ್ರಿಗಳು ಇರ್ತಾರೆ. ಆ ಕಂತ್ರಿಗಳ ಲಿಸ್ಟ್ ಅಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ನೋಡು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಹರಿಯಾಣದ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಎಂಬಾಕೆಯನ್ನ ಬಂಧಿಸಲಾಗಿದೆ. ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಪ್ರಕರಣದಲ್ಲಿ ಒಂದರ ಮೇಲೊಂದು ಹೊಸ ವಿಷಯ ಬಹಿರಂಗಗೊಳ್ತಾ ಇವೆ. ಹರಿಯಾಣದ ಹಿಸಾರ್ ಮೂಲದ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ 3 ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಭಾರತದಲ್ಲಿ ಇದ್ದಷ್ಟು ದಿನ ಡ್ಯಾನಿಶ್ ಕಂತ್ರಿ ಕೆಲಸ ಮಾಡ್ತಾ ಇದ್ದ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರವಲ್ಲ, ಹಲವಾರು ಇನ್ಫ್ಲೂಯೆನ್ಸರ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ. ಕೊನೆಗೆ ಭಾರತ ಸರ್ಕಾರ ಡ್ಯಾನಿಶ್ ನನ್ನ ಒದ್ದು ಓಡಿಸಿತು. ಜ್ಯೋತಿಯ ಪಾಕಿಸ್ತಾನ ಪ್ರವಾಸಕ್ಕೆ ಡ್ಯಾನಿಶ್ ಪ್ರಾಯೋಜಕನೂ ಆಗಿದ್ದ. ಜ್ಯೋತಿ ಪಾಕಿಸ್ತಾನಕ್ಕೆ ಹೋದ್ರೆ ಪೊಲೀಸ್ ಭದ್ರತೆ ಕೊಡ್ತಿದ್ರಂತೆ. ಸದ್ಯ ತನಿಖಾಧಿಕಾರಿಗಳು ಜ್ಯೋತಿ ಫೋನ್ ತಡಕಾಡ್ತಾ ಇದ್ದು, ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಬ್ಯಾಂಕ್ ಖಾತೆಯ ಮೇಲೆ ಕಣ್ಣಿಡಲಾಗಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನಿಶ್ ಜ್ಯೋತಿಯನ್ನ ಈ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಇಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯು ವೀಸಾ ನೀಡುವ ನೆಪದಲ್ಲಿ ಐಎಸ್ಐ ನೆಟ್ವರ್ಕ್ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬಯಸುವ ಜನರನ್ನ ಇದಕ್ಕೆ ಬಳಸಲಾಗ್ತಾ ಇದ್ದು, ಜನರು ಒಪ್ಪದಿದ್ದರೆ ವೀಸಾ ತಿರಸ್ಕರಿಸಲಾಗುತ್ತೆ. ಯಾವುದೇ ವೇಳೆ ತತ್ತಾದರೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ವೀಸಾ ಪಡೆಯೋದಕ್ಕೆ ಬಯಸುವ ಜನರನ್ನ ಐಎಸ್ಐ ಹುಡುಕ್ತಾನೆ ಇರುತ್ತೆ. ಜ್ಯೋತಿ ಕೂಡ ಇದೇ ರೀತಿ ಐಎಸ್ಐ ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಕರ್ಮಕಾಂಡ. ಭಾರತದಲ್ಲಿದ್ದೇ ಐಎಸ್ಐ ಜಾಲ ಬೆಳೆಸುತ್ತಿತ್ತು ಪಾಕಿಸ್ತಾನ್. ಕೆಲವರು ಮಕ್ಕಳಿರ್ತಾರೆ, ಇನ್ನು ಕೆಲವರು ಕಂತ್ರಿಗಳು ಇರ್ತಾರೆ. ಆ ಕಂತ್ರಿಗಳ ಲಿಸ್ಟ್ ಅಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ನೋಡು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಹರಿಯಾಣದ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಎಂಬಾಕೆಯನ್ನ ಬಂಧಿಸಲಾಗಿದೆ. ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಪ್ರಕರಣದಲ್ಲಿ ಒಂದರ ಮೇಲೊಂದು ಹೊಸ ವಿಷಯ ಬಹಿರಂಗಗೊಳ್ತಾ ಇವೆ. ಹರಿಯಾಣದ ಹಿಸಾರ್ ಮೂಲದ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ 3 ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಭಾರತದಲ್ಲಿ ಇದ್ದಷ್ಟು ದಿನ ಡ್ಯಾನಿಶ್ ಕಂತ್ರಿ ಕೆಲಸ ಮಾಡ್ತಾ ಇದ್ದ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರವಲ್ಲ, ಹಲವಾರು ಇನ್ಫ್ಲೂಯೆನ್ಸರ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ. ಕೊನೆಗೆ ಭಾರತ ಸರ್ಕಾರ ಡ್ಯಾನಿಶ್ ನನ್ನ ಒದ್ದು ಓಡಿಸಿತು. ಜ್ಯೋತಿಯ ಪಾಕಿಸ್ತಾನ ಪ್ರವಾಸಕ್ಕೆ ಡ್ಯಾನಿಶ್ ಪ್ರಾಯೋಜಕನೂ ಆಗಿದ್ದ. ಜ್ಯೋತಿ ಪಾಕಿಸ್ತಾನಕ್ಕೆ ಹೋದ್ರೆ ಪೊಲೀಸ್ ಭದ್ರತೆ ಕೊಡ್ತಿದ್ರಂತೆ. ಸದ್ಯ ತನಿಖಾಧಿಕಾರಿಗಳು ಜ್ಯೋತಿ ಫೋನ್ ತಡಕಾಡ್ತಾ ಇದ್ದು, ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಬ್ಯಾಂಕ್ ಖಾತೆಯ ಮೇಲೆ ಕಣ್ಣಿಡಲಾಗಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನಿಶ್ ಜ್ಯೋತಿಯನ್ನ ಈ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಇಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯು ವೀಸಾ ನೀಡುವ ನೆಪದಲ್ಲಿ ಐಎಸ್ಐ ನೆಟ್ವರ್ಕ್ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬಯಸುವ ಜನರನ್ನ ಇದಕ್ಕೆ ಬಳಸಲಾಗ್ತಾ ಇದ್ದು, ಜನರು ಒಪ್ಪದಿದ್ದರೆ ವೀಸಾ ತಿರಸ್ಕರಿಸಲಾಗುತ್ತೆ. ಯಾವುದೇ ವೇಳೆ ತತ್ತಾದರೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ವೀಸಾ ಪಡೆಯೋದಕ್ಕೆ ಬಯಸುವ ಜನರನ್ನ ಐಎಸ್ಐ ಹುಡುಕ್ತಾನೆ ಇರುತ್ತೆ. ಜ್ಯೋತಿ ಕೂಡ ಇದೇ ರೀತಿ ಐಎಸ್ಐ ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.